ಕಲ್ಯಾಣಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟಪ್ರದಾಯಿನೇ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಎಲ್ಲ ಭಗವದ್ಭಕ್ತರನ್ನು ಅಭಿನಂದಿಸಿ ಇಂದಿನ ಚಿಂತನೆಯಲ್ಲಿ ಯುಗಾದಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಯುಗಾದಿ ಒಂದು ಹಬ್ಬ. ಚೈತ್ರ ಮಾಸದ ಮೊದಲನೇ ದಿವಸ, ಸೌರಮಾನದ ಪ್ರಕಾರ ಮೇಷ ಮಾಸದ ಮೊದಲನೇ ದಿವಸ ಯುಗಾದಿ ಅನ್ನೋ ಹೆಸರಿನಿಂದ ಕರೆದು ಅದನ್ನು ಹಬ್ಬವನ್ನಾಗಿ ಆಚರಿಸುತ್ತೇವೆ. ಆ ಹೆಸರೇ ಹೇಳುವ ಹಾಗೆ ಯುಗದ ಆದಿ ಆಗಿದ್ದರಿಂದ ಅದನ್ನು ಶಾಸ್ತ್ರದಲ್ಲಿ ಒತ್ತು ಕೊಟ್ಟು ನಿರೂಪಿಸಿದ್ದಾರೆ. ಬ್ರಹ್ಮದೇವರು ಸೃಷ್ಟಿ ಮಾಡುವ ಮೊದಲನೇ ದಿವಸ ಯಾವುದು ಬಂದಿತ್ತೋ ಅದನ್ನು ಲೆಕ್ಕ ಹಿಡಿದು ಅದು ಹೊಸ ಸಂವತ್ಸರ, ಹೊಸ ಋತು, ಹೊಸ ಮಾಸ, ಹೊಸ ಪಕ್ಷ, ಹೊಸ ತಿಥಿ, ಹೀಗೆ ಚೈತ್ರ ಮಾಸದ ವಸಂತ ಮಾಸದ ಪ್ರತಿಪತ್ತಿಥಿ ಅದು ಆಗಿ ಪ್ರಾರಂಭ ಆಗಿತ್ತು. ಅದರ ನೆನಪಿನಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಯುಗಾದಿ, ಹೊಸ ವರ್ಷ ಅಂತೆಲ್ಲ ಅದನ್ನು ಕರೀತೇವೆ. ಇಲ್ಲಿ ಒಂದು ಗಮನಿಸಬೇಕು, ಆಧುನಿಕ ಕಾಲದಲ್ಲಿ ಜನವರಿ 1 ನಾವು ಹೊಸ ವರ್ಷ ಅಂತ ಪರಿಗಣಿಸ್ತಾ ಇದ್ದೇವೆ. ಜೂನ್ 1 ಶೈಕ್ಷಣಿಕವಾಗಿ ಹೊಸ ವರ್ಷ ಅಂತ ಪರಿಗಣಿಸ್ತೇವೆ. ಲೆಕ್ಕಾಚಾರ ಇಡುವವರು ಏಪ್ರಿಲ್ 1 ಮಾರ್ಚ್ 31 ಹೊಸ ವರ್ಷ ಅಂತ ಪರಿಗಣಿಸ್ತಾರೆ. ಹಾಗಾದರೆ ವರ್ಷಗಳಲ್ಲಿ ಅನೇಕ ಥರದ ಲೆಕ್ಕಾಚಾರಗಳು ಈಗಾಗಲೇ ನಮ್ಮ ಸಮಾಜದಲ್ಲಿ ಆಧುನಿಕ ಕಾಲದಲ್ಲಿ ಇವೆ. ಇದು ಅದೇ ತರಹದ ಒಂದು ಲೆಕ್ಕಾಚಾರ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಆದರೆ ಈ ಹೊಸ ವರ್ಷ ಇದು ಬರೀ ನಾವು ಮನುಷ್ಯರು ಮಾಡಿಕೊಂಡಿರೋ ಹೊಸ ವರ್ಷ ಅಲ್ಲ, ಇಡೀ ಪ್ರಕೃತಿಯೇ ಹೊಸ ವರ್ಷವಾಗಿ ಆಚರಿಸ್ತಾ ಇರ್ತದೆ. ಹೇಮಂತ ಶಿಶಿರ ಋತುಗಳಲ್ಲಿ ಇದ್ದಂತಹ ಚಳಿಗೆ ಇಡೀ ಪ್ರಕೃತಿ ಮುರುಟಿ ಹೋಗಿರುತ್ತದೆ, ಎಲೆಗಳೆಲ್ಲ ಉದುರ್ತಾ ಇರ್ತವೆ. ಆ ಯುಗಾದಿ ಬರುವ ಒಂದು 15 ದಿವಸದ ಮುಂಚಿನಿಂದ ಅಲ್ಲಿ ಚಿಗುರು ಎಲ್ಲ ಕಡೆ ಬಂದು ಆ ಹೊಸ ಪ್ರಕೃತಿಯ ಸೊಬಗನ್ನು ಇಡೀ ಪ್ರಕೃತಿಯೇ ಅನಾವರಣಗೊಳಿಸ್ತಾ ಇರ್ತದೆ. ಇಡೀ ಪರಿಸರ ಆ ಹೊಸ ವರ್ಷವನ್ನು ಸ್ವಾಗತಿಸ್ತಾ ಇರ್ತದೆ. ಹೀಗೆ ನಮ್ಮ ಪ್ರಾಚೀನ ಋಷಿಮುನಿಗಳು ಹಾಕಿಕೊಟ್ಟಿರತಕ್ಕಂತಹ ಈ ಹೊಸ ವರ್ಷ ಇದು ಪ್ರಕೃತಿಗೆ ಸಂಬಂಧಪಟ್ಟಂತಹ ಮಾನವನ ಒಳಗಿನ ಹೊರಗಿನ ಅಭ್ಯುದಯಕ್ಕೆ, ಅಲ್ಲಿ ಸೂಕ್ಷ್ಮವಾಗಿ ನಡೀತಾ ಇರತಕ್ಕಂತಹ ವಿಕಾಸಕ್ಕೆ ಸಂಬಂಧಪಟ್ಟಂತಹ ಹೊಸ ವರ್ಷ ಅಂಥೇಳಿ ನಾವು ಅದನ್ನು ಪರಿಗಣಿಸಬಹುದು. ಈ ಹೊಸ ವರ್ಷದ ಹಬ್ಬದಲ್ಲಿ ನಾವು ಏನು ಮಾಡಬೇಕು? ನಮ್ಮ ಋಷಿಮುನಿಗಳು ಎಲ್ಲ ಹಬ್ಬಕ್ಕೂ ಒಂದು ಮಾರ್ಗದರ್ಶನವನ್ನು ಹಾಕಿಕೊಟ್ಟಿದ್ದಾರೆ. ಹಬ್ಬದ ತಯಾರಿ ಹಿಂದಿನ ದಿವಸದಿಂದಲೇ ನಡಿಬೇಕಂತೆ. ಹಿಂದಿನ ದಿವಸ ಸಂಜೆ ಅಷ್ಟೊತ್ತಿಗೆ ಮನೆಯ ಆವರಣವನ್ನೆಲ್ಲ ಶುಚಿರ್ಭೂತಗೊಳಿಸಿ ಮನೆಗೆ ತೋರಣವನ್ನು ಕಟ್ಟಿರಬೇಕು. ಹಬ್ಬದ ದಿವಸ ಬೆಳಿಗ್ಗೆ ತೋರಣ ಕಟ್ಟಿದರೆ ಸಾಕು ಅಲ್ಲ, ಹಿಂದಿನ ದಿವಸವೇ ತೋರಣ ಕಟ್ಟಿ ಹೂವು ಮೊದಲಾದ ವಸ್ತುಗಳಿಂದ ಸ್ವಲ್ಪ ಮಟ್ಟದಲ್ಲಾದರೂ ಅದು ಅಲಂಕಾರ ಮಾಡಬೇಕು. ಯಾಕೆ? ಅದು ಮುಂದೆ ಗೊತ್ತಾಗ್ತದೆ. ಹಬ್ಬದ ದಿವಸ ಬೆಳಿಗ್ಗೆ ಬೇಗ ಏಳಬೇಕು, ಸೂರ್ಯೋದಯಕ್ಕಿಂತ ಮುಂಚೆ. ಎದ್ದಾಕ್ಷಣ ದೇವರ ಸ್ಮರಣೆ ಮಾಡ್ತಾ ಮುಖ ತೊಳೆದು ತುಳಸಿ ಮೃತ್ತಿಕೆಯನ್ನು ಹಚ್ಚಿಕೊಂಡ ಮೇಲೆ ಮಂಗಲ ದ್ರವ್ಯಗಳನ್ನು ದರ್ಶನ ಮಾಡಬೇಕು ಅಂತ ಹೇಳಿದ್ದಾರೆ. ಅನೇಕ ಥರದ ಮಂಗಲ ದ್ರವ್ಯಗಳು, ಅದರಲ್ಲಿ ಈ ತಳಿರು, ತೋರಣ, ಹೂವು, ದೇವರ ಭಾವಚಿತ್ರ, ದೇವರ ಪೆಟ್ಟಿಗೆ ಇದ್ದರೆ ದೇವರ ಪೆಟ್ಟಿಗೆ, ದೀಪ, ಒಳ್ಳೆಯ ಸುಮಂಗಲಿಯರು, ಸದ್ಬ್ರಾಹ್ಮಣರು, ವಿಪ್ರರು, ಹೀಗೆ ಮಂಗಲ ದ್ರವ್ಯಗಳು ಅಂತ ಕರೆಸಿಕೊಂಡಿರ್ತಕ್ಕಂತಹ ಒಂದು ದೊಡ್ಡ ಪಟ್ಟಿ ಇದೆ. ಅವುಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಂಗಲ ದ್ರವ್ಯಗಳನ್ನು ನೋಡಬೇಕು. ಆದ್ದರಿಂದಲೇ ಹಿಂದಿನ ದಿವಸ ಮನೆಯನ್ನು ಸಿಂಗರಿಸಿ ಇಟ್ಟಿದ್ದರೆ ಬೆಳಗ್ಗೆ ಏಳುತ್ತಿದ್ದ ಹಾಗೆಯೇ ಮನಸ್ಸು ಆ ಮಂಗಲ ದ್ರವ್ಯದ ದರ್ಶನದಿಂದ ಒಂದು ಪ್ರಫುಲ್ಲತೆಯನ್ನು ಪಡೀತದೆ. ಎಲ್ಲ ಹಬ್ಬಗಳಲ್ಲಿ ಮಾಡಬೇಕಾದಂಥ, ವಿಶೇಷವಾಗಿ ಯುಗಾದಿಯ ದಿವಸ ಮತ್ತು ದೀಪಾವಳಿಗಳಲ್ಲಿ ತೈಲಾಭ್ಯಂಗ ಸ್ನಾನವನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಈ 2 ದಿವಸಗಳಲ್ಲಿ ಮಾಡಬೇಕು ಅಷ್ಟೇ ಅಲ್ಲ, ಮಾಡದೇ ಇದ್ದರೆ ಅನಿಷ್ಟವನ್ನು ಹೇಳಿದ್ದಾರೆ. ಇದನ್ನು ಮಾಡದೇ ಇರತಕ್ಕಂಥವನು ಅಲಕ್ಷ್ಮಿಯ ದೃಷ್ಟಿಗೆ ಒಳಗಾಗ್ತಾನೆ. ಅವನು ಯಾವುದೋ ರೀತಿ, ಅದು ಧನ ರೂಪದಿಂದ, ಜ್ಞಾನದ ರೂಪದಿಂದ, ಕೀರ್ತಿಯ ರೂಪದಿಂದ ಏನನ್ನೋ ಕಳ್ಕೊಳ್ತಾನೆ. ಆದ್ದರಿಂದ ಈ ದಿವಸ ಅದನ್ನು ತಪ್ಪಿಸಬಾರದು. ಮತ್ತು ಅಬ್ದಾದು ಮಿತ್ರ ಸಂಯುಕ್ತ ಮಂಗಲ ಸ್ನಾನಮಾಚರೇತಂತ ಈ ಹಬ್ಬಗಳನ್ನು ಆದಷ್ಟು 4 ಜನರ ಜೊತೆ ಸೇರಿ ಆಚರಿಸ್ತಕ್ಕಂಥ ಕ್ರಮ ಇಟ್ಟುಕೊಳ್ಬೇಕು. ಅಂದರೆ ಮಿತ್ರರ ಜೊತೆಗೆ, ಬಂಧುಗಳ ಜೊತೆಗೆ ಈ ಹಬ್ಬಕ್ಕೆ ಇವರವರ ಮನೆಗೆ ಹೋಗೋದು, ಇನ್ನೊಂದು ಹಬ್ಬಕ್ಕೆ ಅವರು ಇವರ ಮನೆಗೆ ಬರೋದು, ಒಂದು ಬೆಳಗಿನ ಹೊತ್ತು ಮಧ್ಯಾಹ್ನ ತನಕ ಆದರೂ ಎಲ್ಲರೂ ಸೇರಿ ಹಬ್ಬವನ್ನು ಆಚರಿಸಿ ಊಟ ಮಾಡ್ತಕ್ಕಂಥದ್ದು.
ಬರೀ ಮನೆಯವರು ಸೇರಿ ಹಬ್ಬವನ್ನು ಆಚರಿಸಬಾರದು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ವಸ್ತ್ರೈ ಆಭರಣೈ ದೇಹಂ ಅಲಂಕೃತ್ಯ ತತಃಶುಚಿ. ಮಂಗಲ ಸ್ನಾನ ಆದ ಮೇಲೆ ಒಳ್ಳೆಯ ಅವತ್ತು ಅಲಂಕಾರ ಮಾಡಿಕೊಳ್ಬೇಕು. ಅಂದರೆ ಪ್ರತಿ ದಿವಸ ಧಾರಣ ಮಾಡ್ತಕ್ಕಂಥ ವಸ್ತ್ರಗಳಿಗಿಂತಲೂ ಒಳ್ಳೆಯ ವಸ್ತ್ರಗಳನ್ನು, ಹೊಸ ವಸ್ತ್ರಗಳನ್ನು, ಅದರಲ್ಲೂ ಒಳ್ಳೆಯ ಆಕರ್ಷಕ ಅನ್ನಿಸ್ತಕ್ಕಂಥ ವಸ್ತ್ರಗಳು, ಆಭರಣಗಳು, ಪೆಟ್ಟಿಗೆ ಒಳಗಿರ್ತಕ್ಕಂತಹ ಆಭರಣಗಳನ್ನೆಲ್ಲ ತೆಗೆದು ಅವತ್ತು ಧಾರಣ ಮಾಡಬೇಕು. ಬೆಳಗಿನ ಹೊತ್ತು ಪೂಜೆಯ ಸಂದರ್ಭ, ಸಾಯಂಕಾಲದ ಹೊತ್ತು ಕೂಡ ವಿಶೇಷವಾಗಿ ಅದನ್ನು ಮಾಡಬೇಕು. ದೇವದ್ವಿಜಾನ ಸಮಭ್ಯರ್ಚ್ಯ ಪ್ರಗೃಹ್ಯ ಬ್ರಾಹ್ಮಣ ಆಶಿಷಃ. ಹಬ್ಬ ಸ್ವಲ್ಪ ಮನೆಯಿಂದ ಹೊರಗೆ ಹೋಗಿ ದೇವಾಲಯಕ್ಕೆ ಹೋಗಬೇಕು, ಹಿರಿಯರ ಮನೆಗೆ ಹೋಗಬೇಕು, ಅವರಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡಿಬೇಕು. ಜ್ಞಾನಿಗಳ ವಿಶೇಷವಾದ ದರ್ಶನ ಮಾಡಿ ಅವರ ಆಶೀರ್ವಾದವನ್ನು ಪಡಿಬೇಕು. ಇದು ಎಲ್ಲ ಹಬ್ಬಗಳಿಗೂ ಸಮಾನವಾದಂಥ ಅಂಶ. ಯುಗಾದಿಗೆ ಸಂಬಂಧಪಟ್ಟಂಥ 2 ವಿಷಯಗಳನ್ನು ತಿಳಿಸಿದ್ದಾರೆ. ಒಂದು ಗುಡನಿಂಬಕ ಭಕ್ಷಣಂ ಅಂತ, ಅಂದರೆ ಬೇವು ಬೆಲ್ಲವನ್ನು ತಿನ್ನತಕ್ಕಂಥದ್ದು. ಇದು ಎಲ್ಲ ಕಡೆಗಳಲ್ಲಿ ಇಲ್ಲ. ಎಲ್ಲಿ ಇಲ್ಲ ಅವರು ಅಲ್ಲಿರ್ತಕ್ಕಂಥ ಬೇರೆ ಕೆಲವು ಕ್ರಮಗಳನ್ನು ಆಚರಿಸಬಹುದು. ಎಲ್ಲಿ ಇದೆ ಅದನ್ನು ಇಟ್ಕೊಂಡು ಹೇಳಿದರೆ ಇದೊಂದು ಬಹಳ ಆಶ್ಚರ್ಯಕರವಾದಂತಹ ಸಂಗತಿ. ನಾವು ವ್ಯಾಕ್ಸಿನೇಷನ್ ಅಂಥೇಳಿ ಅವಾಗವಾಗ ಏನೋ ತಗೊಳ್ಳೋದು, ಮಳೆಗಾಲ ಹತ್ತಿರ ಬಂದರೆ ಮುಂದೆ ನೀರು ಹಾಳಾಗ್ತಾ ಇದ್ದಂಥ ಕಾಲದಲ್ಲಿ ಒಂದೇನೋ ಮೊದಲೇ ನಿರೋಧಕವಾದಂತಹದ್ದನ್ನು ತೊಗೊಂಡ್ಬಿಟ್ರೆ ಅದರಿಂದ ತೊಂದರೆ ಆಗೋದಿಲ್ಲ ಅಂತ ಏನಿರ್ತಿತ್ತು. ಹಾಗೆ ನಮ್ಮ ಹಬ್ಬಗಳ ಪರಂಪರೆಯಲ್ಲಿ ಎಲ್ಲಿ ಧರ್ಮ ಇದೆ, ಎಲ್ಲಿ ಮೋಜಿದೆ, ಎಲ್ಲಿ ಜೀವನ ಸೌಂದರ್ಯ ಇದೆ, ಎಲ್ಲಿ ಆಯುರ್ವೇದ ಇದೆ ಅಂತ ಗುರುತಿಸೋದೇ ಕಷ್ಟ. ಅಷ್ಟೆಲ್ಲ ಅಂಶಗಳನ್ನು ಸೇರಿಸಿಬಿಟ್ಟಿರ್ತಾರೆ. ಇಡೀ ವರ್ಷದಲ್ಲಿ ಈ ಒಂದು ಹೊತ್ತು ಗುಡನಿಂಬಕ ಭಕ್ಷಣ, ಬೇವು ಬೆಲ್ಲವನ್ನು ತಿನ್ನಬೇಕು ಅಂತ ಹಾಕಿಕೊಟ್ಟಿರ್ತಕ್ಕಂಥದ್ದರ ಹಿಂದೆ ಆಯುರ್ವೇದದ ಒಂದು ಮುಖ್ಯವಾದಂಥ ತತ್ವ ಅಡಗಿದೆ. ಇಡೀ ಪ್ರಪಂಚದಲ್ಲಿ ಆಯುರ್ವೇದ ಮಾತ್ರ ಋತುಮಾನಕ್ಕೆ ತಕ್ಕಂತೆ ಆಹಾರವನ್ನು ಬದಲು ಮಾಡಬೇಕು ಅಂತ ಹೇಳುತ್ತೆ. ಅದರಲ್ಲಿ ಈ ಕಾಲಕ್ಕೆ ಆ ದೇಹದಲ್ಲಿ ಆಗ್ತಕ್ಕಂತಹ ಪರಿಣಾಮ, ಅದು ಯಾಕೆಂದರೆ ಪರಿಸರದಲ್ಲಿ ಆಗ್ತಕ್ಕಂಥ ಪರಿಣಾಮ. ಇಷ್ಟು ದಿವಸ ಏನು ಚಳಿಗಾಲ ಇತ್ತು ಅದು ಹೋಗಿ ಇನ್ನು ವಸಂತ ಮಾಸ ಬಂದು ಅನಂತರ ಬೇಸಿಗೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಅವುಗಳನ್ನು ತಿನ್ನೋದರಿಂದ ದೇಹಕ್ಕೆ ಒಂದು ಶಕ್ತಿ ಬರ್ತದೆ. ಅದು ಏನು KG ಗಟ್ಟಲೆ ತಿನ್ನಬೇಕಾಗಿಲ್ಲ, 100 ಗ್ರಾಮ್ ತಿನ್ನಬೇಕಾಗಲಿಲ್ಲ. ಒಂದು ಸಣ್ಣ ಉಂಡೆಯಷ್ಟು ತಿಂದರೆ ಸಾಕು, ಅದು ದೇಹಕ್ಕೊಂದು ಪುಷ್ಟಿಯನ್ನು ಕೊಡುತ್ತೆ ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಅದು ಈ ಯುಗಾದಿಗೆ ಸಂಬಂಧಪಟ್ಟಂಥ ಒಂದು ಮುಖ್ಯವಾದಂತಹ ಕ್ರಮ. ಇದರ ಹಿಂದೆ ನಾವು ಹಬ್ಬಗಳ ಆಚರಣೆ ಹೇಗೆ ಮನಃಶಾಸ್ತ್ರವನ್ನು ಅವಲಂಬಿಸಿದೆ, ಈ ಎಲ್ಲ ಅಂಶವನ್ನು ಗಮನಿಸ್ತಾ ಇದ್ದೆ. ಇದರಲ್ಲಿ ಆರೋಗ್ಯ ಸೇರಿದೆ. ಮನಃಶಾಸ್ತ್ರದ ದೃಷ್ಟಿಯಿಂದ ಸಮಾಜದ ಪಾಲ್ಗೊಳ್ಳುವಿಕೆ, ನಮ್ಮ ಮನೋಭಾವ ಇಡೀ 365 ದಿವಸ ಒಂದೇ ಥರ ಏನೂ ಇರಲಿಲ್ಲ ಅಂದರೆ ನಾವು ಒಂದೇ ಥರ ಇರ್ತೀವಿ. ಕ್ರಮೇಣ ಬೇಜಾರಾಗಿ ಡಿಪ್ರೆಷನ್ಗೆ ಹೋಗೋ ಸಂಭವ ಇರುತ್ತೆ. ಆದರೆ ಈ ಮಧ್ಯದಲ್ಲಿ ಬರತಕ್ಕಂತಹ ಈ ಹಬ್ಬಗಳು ನಮ್ಮ ಮೂಡನ್ನು ಬದಲಾಯಿಸಿಬಿಡ್ತವೆ. ಎಲ್ಲ ಬಾಂಧವರ ಜೊತೆ ಸೇರಿಸ್ತದೆ, ಆಮೋದ ಪ್ರಮೋದಗಳು ಉಂಟಾಗ್ತವೆ. ಒಳ್ಳೆಯ ಹಬ್ಬದ ಊಟ ಅಂಥೇಳಿ ಆಹಾರದಲ್ಲಿ ಬದಲಾವಣೆ ಆಗುತ್ತೆ. ಇದರಿಂದ ನಾವು ಮತ್ತೆ ಮೊಬೈಲ್ ರೀಚಾರ್ಜ್ ಆದ ಹಾಗೆ ಮತ್ತೆ ಮಾನಸಿಕವಾಗಿ ರೀಚಾರ್ಜ್ ಆಗಿ ಅಂಥ ಬಡತನ ಇರಲಿ ಏನೇ ಇರಲಿ ಬರ್ತೀವಿ. ಇದರ ಜೊತೆಗೆ ಇದು ಕೊಡ್ತಾ ಇರತಕ್ಕಂಥ ಒಂದು ಸಂದೇಶ, ಜೀವನದಲ್ಲಿ ನಾವು ಯಾವತ್ತೂ ಕೂಡ ದುಃಖವೇ ಬರದೇ ಇರಲಿ ಅಂತ ಆಶಿಸಲೇಬಾರದು. ಯಾಕೆ ಜೀವನ ಅಂತಂದ ಮೇಲೆ ಬೇವು ಬೆಲ್ಲ, ಅದರಲ್ಲಿ ಸಿಹಿ ಕಹಿ ಎರಡೂ ಇರ್ತದೆ, ದುಃಖವೂ ಇರ್ತದೆ, ಸಿಹಿಯೂ ಇರ್ತದೆ. ಆದರೆ ಎಷ್ಟು ಇರಬೇಕು ಅಂತಂದರೆ ಆ ದುಃಖ ಬರಬೇಕು ಸ್ವಲ್ಪ ಸ್ವಲ್ಪ. ಸುಖವನ್ನು ಹೆಚ್ಚಿಸುವಷ್ಟು ದುಃಖ ಬರಬೇಕು ಮಧ್ಯದಲ್ಲಿ. ನಿರಂತರ ಸುಖದಲ್ಲಿದ್ದರೂ ಆ ಸುಖಕ್ಕೊಂದು ಆಕರ್ಷಣೆ ಇರೋದಿಲ್ಲ. ಮಧ್ಯದಲ್ಲಿ ಸ್ವಲ್ಪ ದುಃಖವನ್ನು ಕೊಡುವುದೇವರೇ, ಆದರೆ ಆ ಸುಖದ ಆನಂದ ಹೆಚ್ಚಾಗುವಂತೆ ಅಷ್ಟು ಮಾತ್ರ ದುಃಖವನ್ನು ಕೊಡುವಂತೆ ಕೇಳುವಂಥ ಒಂದು ಅದ್ಭುತವಾದ ಸಂದೇಶ ಈ ಬೇವು ಬೆಲ್ಲ ಭಕ್ಷಣೆಯಲ್ಲಿದೆ. ಜೀವನವನ್ನು ಸಮಚಿತ್ತತೆಯಿಂದ ಸ್ವೀಕಾರ ಮಾಡಬೇಕು ಅನ್ನುವಂಥ ಸಂದೇಶ ಇದರಲ್ಲಿ ಇದೆ. ಆ ಸಂದರ್ಭದಲ್ಲಿ ಹೇಳಬೇಕಾದಂಥ ಒಂದು ಶ್ಲೋಕವನ್ನು ಹೇಳ್ತಾರೆ. ಶತಾಯುರು ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ಗುಡನಿಂಬಕ ಭಕ್ಷಣಂ. ಆ ಶ್ಲೋಕದಲ್ಲಿ ಹೇಳುತ್ತೆ, ಇದನ್ನು ತೆಗೆದುಕೊಂಡ್ರೆ ದೇಹ ವಜ್ರದಂತೆ ಬಲಿಷ್ಠ ಆಗುತ್ತೆ, ಎಲ್ಲ ಅರಿಷ್ಟಗಳೂ ಹೋಗ್ತವೆ ಅಂತ. ಹೀಗೆ ಮೌಲಿಕವಾದಂತಹ ಒಂದು ತತ್ವ ಲಾಭವನ್ನು ಇದಕ್ಕೆ ತಿಳಿಸಿಕೊಡ್ತಾ ಒಂದು ಮನಃಶಾಸ್ತ್ರೀಯವಾದಂತಹ ಹಿನ್ನೆಲೆಯಲ್ಲಿ ಜೀವನವನ್ನು ಅದು ಹೇಗೆ ಬರ್ತದೋ ಹಾಗೆ ಸ್ವೀಕಾರ ಮಾಡತಕ್ಕಂತಹ, ಜೀವನದ ಏಳು ಬೀಳುಗಳನ್ನು, ಸಿಹಿ ಕಹಿಗಳನ್ನು ಸ್ವೀಕರಿಸಲಿಕ್ಕೆ ಮನಸ್ಸನ್ನು ಅಣಿಗೊಳಿಸ್ತಕ್ಕಂತಹ ಒಂದು ಕ್ರಮವಾಗಿ ಈ ಗುಡನಿಂಬಕ ಭಕ್ಷಣವನ್ನು ನಾವು ನೋಡಬಹುದು. ಯುಗಾದಿಯ ಮತ್ತೊಂದು, ಯುಗಾದಿಗೆ ಮಾತ್ರ ಹೇಳಿರತಕ್ಕಂತಹ ಮತ್ತೊಂದು ಅಂಶ ಅದು ಪಂಚಾಂಗ ಶ್ರವಣ. ಇದು ಎಷ್ಟು ಅದ್ಭುತವಾದಂತಹ ಸಂಗತಿ. ಕಾಲದ ಪರಿಚಯ ನಮ್ಮ ಪ್ರಾಚೀನರಿಗೆ ಎಷ್ಟು ಅದ್ಭುತವಾಗಿತ್ತು ಅನ್ನೋದನ್ನು ಈ ಒಂದು ದಿವಸ ಆದರೂ ನಾವು ವಿಶೇಷವಾಗಿ ನೋಡಬಹುದು.
ಪಂಚಾಂಗಗಳಲ್ಲಿ ಯಾವುದೇ ಪಂಚಾಂಗ ತೆಗೆದುಕೊಂಡರೂ ಕೂಡ ಅದರಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಆ ಒಂದೊಂದು ಯುಗಕ್ಕೆ ಎಷ್ಟು ವರ್ಷಗಳು, ಆ ಮಾನಗಳು, ಇಂಥ ಎಷ್ಟು ಕಲಿಯುಗಗಳು ಆಗಿ ಹೋಗಿವೆ, ನಾವೀಗ ಎಷ್ಟನೇ 28ನೇ ಕಲಿಯುಗದಲ್ಲಿ ಇದ್ದೇವೆ, ವಯೋಸ್ಸತ ಮನ್ವಂತರದಲ್ಲಿದ್ದೇವೆ, ಒಂದು ಮನ್ವಂತರಕ್ಕೆ ಎಷ್ಟು ವರ್ಷ, ಇದು ಬ್ರಹ್ಮದೇವರ ಎಷ್ಟು ಹಗಲು, ಎಷ್ಟು ರಾತ್ರಿ, ಅದಕ್ಕೆ ಎಷ್ಟಾಗಬೇಕು, ಹೀಗೆ ಆ ಅಗಾಧವಾದ ಅನಂತವಾದ ಕಾಲದಲ್ಲಿ ನಾವೊಂದು ಎಷ್ಟು ಸಣ್ಣ ಬಿಂದು ಆಗಿದ್ದೇವೆ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಮನುಷ್ಯ ತನ್ನ ಅಲ್ಪತೆಯ ಎದುರಿಗೆ ಅವನು ಬೆಚ್ಚಿ ಬಿದ್ದು ಅವನು ವಿನೀತನಾಗಿ ಬಿಡ್ತಾನೆ. ಹೀಗೆ ನಮ್ಮ ಪರಂಪರೆಯಲ್ಲಿ ಏನೊಂದು ವಿನಯ ಇದೆ, ಅದಕ್ಕೆ ಕಾರಣ ಈ ಪಂಚಾಂಗದ ಶ್ರವಣ ಅಂಥೇಳಿ ನಾವು ಊಹಿಸ್ಬೋದು. ಇದರ ಜೊತೆಗೆ ಆ ಪಂಚಾಂಗ ಈ ವರ್ಷದ ಅಥವಾ ಯಾವುದೇ ವರ್ಷದ ಫಲ ಏನು ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿಲ್ಲ. ಆದರೆ ಪಂಚಾಂಗ ಶ್ರವಣದಲ್ಲಿ ಯಾವ್ಯಾವ ಅಂಶಗಳು ಸೇರ್ತವೆ ಅಂತ ಬಂದಾಗ, ಯುಗಾದಿ ಚೈತ್ರ ಮಾಸದ ಶುಕ್ಲಪಕ್ಷದ ಪ್ರತಿಪತ್ತಿಥಿ ಯಾವ ವಾರದಲ್ಲಿ ಬಂದಿರ್ತದೋ ಆ ವಾರಕ್ಕೆ ಯಾರು ಅಧಿಪತಿ ಅವರು ಆ ವರ್ಷದ ರಾಜ ಆಗ್ತಾರೆ. ಅದು ಗುರುವಾರ ಬಂದರೆ ಗುರು ರಾಜ, ಸೋಮವಾರ ಬಂದರೆ ಚಂದ್ರ ರಾಜ, ಹೀಗೆ. ಆನಂತರ ಬೇರೆ ಬೇರೆ ಸಂಕ್ರಮಣಗಳನ್ನು ಇಟ್ಟುಕೊಂಡು ಅದಕ್ಕೆ ಅದು ಯಾವ ವಾರ ಬರ್ತದೆ ಆ ವಾರದ ಅಧಿಪತಿ ಅವರು ಮಂತ್ರಿ, ಸಸ್ಯಾಧಿಪತಿ, ಪೂರ್ವ ಸಸ್ಯಾಧಿಪತಿ, ವೃಷ್ಟ್ಯಧಿಪತಿ ಅಂತ ಹೀಗಾಗ್ತಾರೆ. ಇದರ ಆಧಾರದಿಂದ ಯಾರು ರಾಜ ಆಗ್ತಾನೆ, ಅವರ ಸ್ವಭಾವ ಏನು, ಅವರ ಕೆಲಸಗಳೇನು, ಅದಕ್ಕೆ ತಕ್ಕಂತೆ ಆ ವರ್ಷದ ಫಲವನ್ನು ಹೇಳ್ತಾರೆ. ಇವೊಂದೊಂದು ಸಲ ನೋಡಿದರೆ ಈ ವರ್ಷ ಚೆನ್ನಾಗಿ ಮಳೆ ಆಗುತ್ತೆ ಅಂತ ಒಬ್ಬರ ಪ್ರಕಾರ ಹೇಳ್ತಾರೆ, ಇನ್ನೊಬ್ಬರು ಇರೋದರಿಂದ ಚೆನ್ನಾಗಿ ಮಳೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಅದರ ಅರ್ಥ ಅದರ ಮಧ್ಯದಲ್ಲಿ ಇಟ್ಕೊಳ್ಬೇಕು. ಆ ಅಷ್ಟೂ ಜನ ಒಂದು ಕೌನ್ಸಿಲ್, ಒಂದು ಸರ್ಕಾರದಲ್ಲಿ ಒಂದೇ ಮನೋಭಾವದ ಎಲ್ಲ ಸಮರ್ಥರು ಸೇರಿದರೆ ಆ ಸರ್ಕಾರ ತುಂಬ ಅದ್ಭುತವಾಗಿ ನಡೀತದೆ. ಆದರೆ ಅವರಲ್ಲೇ ವಿರೋಧಗಳಿದ್ದರೆ ಅದು ಸರಿಯಾಗಿ ನಡೆಯೋದಿಲ್ಲ. ಅದರಂತೆ ಇಲ್ಲಿ ಬಂದಿರತಕ್ಕಂತಹ ರಾಜ, ಮಂತ್ರಿ, ಪೂರ್ವ ಸಸ್ಯಾಧಿಪತಿ ಇವರು ಅವರಿಗೆಲ್ಲ ಒಂದು ಹೊಂದಾಣಿಕೆ ಇದ್ದರೆ, ಅವರ ಫಲದಲ್ಲಿ ಹೊಂದಾಣಿಕೆ ಇದ್ದರೆ ಆ ಫಲ ಹೆಚ್ಚು ಚೆನ್ನಾಗಿ ಕಾಣ್ತದೆ, ಇಲ್ಲ ಅಂತಂದರೆ ಇಲ್ಲ ಅಂತ ಹೀಗೊಂದು ಇದೆ. ಇದನ್ನೊಂದು ಗಮನಿಸಬೇಕು. ಅದರಲ್ಲೂ ವಿಶೇಷವಾಗಿ ರಾಜರಾದವರು ಇಡೀ ವರ್ಷದ ಸ್ಥಿತಿಗತಿಗಳು ಹೇಗಿರ್ತವೆ, ಈ ವರ್ಷದ ಮಳೆ ಹೇಗಿರುತ್ತೆ, ನಾವು ಎಷ್ಟು ನಿರೀಕ್ಷೆ ಮಾಡಬಹುದು, ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಎಷ್ಟು ಬರಬಹುದು ಅನ್ನೋ ದೃಷ್ಟಿಯಿಂದ ಪ್ರಾಚೀನರು ಹಾಕ್ತಾ ಇದ್ದಂಥ ಒಂದು ಲೆಕ್ಕಾಚಾರ, ಅದನ್ನು ತಿಳಿಸ್ತಕ್ಕಂಥ ಶಾಸ್ತ್ರ. ಅನೇಕ ಜನರಿಗೆ ಈ ಗ್ರಹಗಳು ಇವುಗಳ ಪ್ರಭಾವ ಇದೆಯಾ ಅಂತೆಲ್ಲ ಸಂಶಯ ಇರಬಹುದು. ಸಣ್ಣದಾಗಿ ಈ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಸಮುದ್ರ ಉಕ್ಕೇರುವುದನ್ನು ಗಮನಿಸಿದರೆ, ನಿಮ್ಯಾನ್ಸ್ ಅಂತ ಆಸ್ಪತ್ರೆಗಳಿಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು ಬರ್ತಕ್ಕಂಥ ರೋಗಿಗಳ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಇರೋದು, ಇದನ್ನೆಲ್ಲ ಗಮನಿಸಿದರೆ ಒಂದು ಪ್ರಭಾವ ನಮ್ಮ ಮೇಲೆ ಇದೆ ಅಂತ ನಾವು ಇಟ್ಟುಕೊಂಡು ಮುಂದುವರಿಬಹುದು. ನಮ್ಮ ಪ್ರಾಚೀನರು ತುಂಬ ಅದ್ಭುತವಾದ ಒಂದು ವಿದ್ಯೆಯನ್ನು ಹೇಳಿದ್ದಾರೆ. ನಾವು ಯಾವುದನ್ನೂ ಕೂಡ ಪರೀಕ್ಷೆ ಮಾಡದೆ ಒಪ್ಪು ಅಂತ ಹೇಳಿಲ್ಲ. ಅದರಿಂದ ಯಾವ ಬಗ್ಗೆ ಪ್ರಶ್ನೆ ಇದ್ದರೂ ಕೂಡ ಶ್ರವಣ, ಮನನ, ಧ್ಯಾನ ಅಂತ 3ಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಅದರಲ್ಲಿ ಮನನ ಅಂತಂದರೆ ವಿಮರ್ಶೆ, ಅದನ್ನು ಒಂದು ವಿಮರ್ಶೆ ಮಾಡಿ ಪರಿಗಣಿಸಿ 10 ಜನರ ಮಧ್ಯದಲ್ಲಿ ಏನು ನಡೆಯುತ್ತೆ, ಹೌದಾ ಇದು ನಂಬಬೇಕೆ ಅಂತ ನಂಬೇ ಮುಂದುವರಿಬಹುದು. ಆ ಪರೀಕ್ಷೆ ಮಾಡಿದ ನಂತರ ಕೊಂಡುಕೊಂಡಿರ್ತಕ್ಕಂತಹ ಸತ್ಯದಲ್ಲಿ ಈ ಪಂಚಾಂಗ ಶ್ರವಣದಲ್ಲಿ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಫಲದ ವಿಚಾರ ಇದ್ದರೆ, ಆಮೇಲೆ ವೈಯಕ್ತಿಕಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಬರ್ತವೆ. ಅದರಲ್ಲಿ ಒಂದೊಂದು ರಾಶಿಯವರ ಭವಿಷ್ಯ ಅಂತ ಇರ್ತದೆ. ಇದನ್ನೆಲ್ಲ ಗಮನಿಸಬೇಕು. ಯಾಕೆಂದರೆ ಮನುಷ್ಯ ಬರೀ ತಾನು ತನ್ನ ಬುದ್ಧಿಗೆ ತಕ್ಕಂತನೇ ಮಾಡ್ತಾ ಇದ್ದರೆ ಕೆಲವು ಕಾಲ ಏನೋ ಮುಂದುವರಿಬಹುದು, ಎಲ್ಲೋ ಸಾಫಲ್ಯ ಕಾಣಬಹುದು. ಆದರೆ ದೀರ್ಘ ಕಾಲದಲ್ಲಿ ಅವನಿಗೆ ಅನಿರೀಕ್ಷಿತವಾದಂಥ ಆಘಾತಗಳು ಆಗ್ತಾ ಹೋದಾಗ ಅದನ್ನು ಹೇಗೆ ಎದುರಿಸಬೇಕು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಪೂರ್ವದಲ್ಲೇ ನನ್ನ ಬಲ ಹೇಗಿದೆ, ಈ ವರ್ಷ ಯಾವ ಕಾಲದಲ್ಲಿ ನನಗೆ ಅನುಕೂಲ ಇದೆ, ಯಾವ ಕಾಲ ಅಷ್ಟು ಅನುಕೂಲ ಇಲ್ಲ, ಅನುಕೂಲ ಇಲ್ಲದ ಕಾಲದಲ್ಲಿ ಬಹಳ ದೊಡ್ಡ ಕೆಲಸಗಳನ್ನು ಎತ್ತಿಕೊಂಡಿರ್ತಕ್ಕಂಥ ಕೆಲಸವನ್ನು ಗಟ್ಟಿಗೊಳಿಸ್ತಕ್ಕಂತಹ, ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ಸರಿಯಾದ ಕಾಲದಲ್ಲಿ ಅದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು ಅಂತ ಹೀಗೆಲ್ಲ ಯೋಜನೆ ಮಾಡಲಿಕ್ಕೆ ಈ ಪಂಚಾಂಗ ಶ್ರವಣ ಬಹಳ ಅನುಕೂಲ ಮಾಡಿಕೊಡ್ತದೆ. ಸಾಮಾನ್ಯ ಎಲ್ಲ ಗ್ರಹಗಳು ನಿರಂತರ ಸಂಚಾರ ಮಾಡ್ತಿರ್ತವೆ. ಅದರಲ್ಲಿ ಚಂದ್ರ ದಿನಕ್ಕೆ ಒಂದೊಂದು ನಕ್ಷತ್ರಕ್ಕೆ ಹೋಗ್ತಾ ಒಂದು ತಿಂಗಳ ಒಳಗೆ 12 ರಾಶಿಗಳನ್ನು ಸುತ್ತಿಬಿಡ್ತಾನೆ. ಹಾಗೆ ಸೂರ್ಯ ವರ್ಷಕ್ಕೊಂದು ಸಲ ಸುತ್ತುತ್ತಾನೆ. ಹಾಗೆ ಹೋಗ್ತಾ ಹೋದಾಗ ಗುರು, ವಿಶೇಷವಾಗಿ ಗುರು ಮತ್ತು ಶನಿ ಅವರು ಬಹಳ ದೀರ್ಘಕಾಲ, ಒಂದು ವರ್ಷಕ್ಕೆ ಒಂದು ರಾಶಿಯನ್ನು ಗುರು ಸುತ್ತಿದರೆ, ಶನಿ ಅವನು 2.5 ವರ್ಷಕ್ಕೊಂದು ಸಲ ಹೋಗ್ತಾನೆ. ಹೀಗಾಗಿ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ಯಾವಾಗ ಗುರು ಬದಲಾಗ್ತಾನೆ. ಯಾಕೆಂದರೆ ಪ್ರತಿ ವರ್ಷವೂ ಯಾವಾಗೋ ವರ್ಷದ ಮಧ್ಯದಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ಆ ಗುರು ಬದಲಾವಣೆ ಆಗ್ತಕ್ಕಂಥ ಅಂಶವನ್ನು ಗಮನಿಸಿ ಅದನ್ನು ಗೋಚಾರ ಫಲ ಅಂತ ಕರೀತಾರೆ.
ಯಾವ ರಾಶಿಯಲ್ಲಿ ಅಥವಾ ನಮ್ಮ ಜಾತಕದ ಯಾವ ಸ್ಥಾನದಲ್ಲಿ ಗುರು ಇದ್ದಾಗ ಯಾವ ಫಲ ಸಿಗ್ತದೆ ಅಂತ ಅದನ್ನು ವಿಶೇಷವಾಗಿ ಗಮನಿಸಬೇಕು. 2.5 ವರ್ಷಕ್ಕೊಮ್ಮೆ ಶನಿ ಬದಲಾಗ್ತಾ ಇರ್ತಾನೆ, ಅದನ್ನು ಗಮನಿಸಬೇಕು. ಅಲ್ಲಿ ಜ್ಯೋತಿಷ್ಶಾಸ್ತ್ರ ಹೇಳುವಂತಹ ಫಲಗಳನ್ನು ನಾವು ಗಮನಿಸಿಕೊಂಡು ನಮ್ಮ ವರ್ಷದ ಯೋಜನೆಯನ್ನು ಹಾಕ್ಕೊಂಡು ಮುಂದುವರೆದಾಗ ಆಗ ಹೆಚ್ಚಿನ ಯಶಸ್ಸನ್ನು ಕಾಣಬಹುದು. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಹೇಳಿದಂತೆ ಆ ಗ್ರಹಗಳು ಬರೀ ಜಡವಾದಂತಹ ನಮಗೆ ಕಣ್ಣಿಗೋ ದುರ್ಬೀನಿಗೋ ಕಾಣತಕ್ಕಂತಹ ಗ್ರಹಗಳು ಮಾತ್ರ ಅಲ್ಲ, ಅದಕ್ಕೆ ಅಭಿಮಾನಿ ದೇವತೆಗಳಿದ್ದಾರೆ, ಅವರಿಗೆ ನಿಯಾಮಕರಾಗಿ ಪ್ರಾಣತತ್ವ ವಾಯುದೇವರಿದ್ದಾರೆ. ಆ ಎಲ್ಲದಕ್ಕೂ ಮೂಲವಾಗಿ ಶಿಂಶುಮಾರ ರೂಪದಿಂದ ಭಗವಂತ ಇಡೀ ಜಗತ್ತನ್ನು ನಿಯಂತ್ರಿಸ್ತಾ ಇದ್ದಾನೆ. ಯಾರು ನಿತ್ಯದಲ್ಲಿ ಈ ಪಂಚಾಂಗವನ್ನು ನೋಡ್ತಕ್ಕಂಥ ಒಂದು ಕ್ರಮ ಇಟ್ಕೊಂಡಿರ್ತಾರೆ, ಅವರಿಗೆ ಆಯಾಯ ಕಾಲಕ್ಕೆ ಬರ್ತಕ್ಕಂತಹ ಎಲ್ಲ ಪರಿವರ್ತನೆಗಳು ಗಮನಕ್ಕೆ ಬಂದು ಅದಕ್ಕೆ ತಕ್ಕಂತೆ ತಮ್ಮ ಜೀವನವನ್ನು ರೂಪಿಸಿಕೊಳ್ತಕ್ಕಂತಹ, ಎಲ್ಲಿ ದೈವಬಲ ಸ್ವಲ್ಪ ಜಾಸ್ತಿ ಬೇಕೋ ಆ ಸಂದರ್ಭದಲ್ಲಿ ಹೆಚ್ಚಿನ ಜಪತಪ ಅನುಷ್ಠಾನವನ್ನು ಮಾಡ್ತಕ್ಕಂತಹ ಒಂದು ಯೋಜನೆಯನ್ನು ಹಾಕ್ಕೊಳ್ಳಿಕ್ಕೆಲ್ಲ ಇದು ಅನುಕೂಲ ಮಾಡಿಕೊಡ್ತದೆ. ಇಂಥ ನಿಂಬಕದಲ ಭಕ್ಷಣ ಮತ್ತು ಪಂಚಾಂಗ ಶ್ರವಣ ಇದು ವಿಶೇಷವಾಗಿ ಒತ್ತು ಕೊಡಬೇಕಾಗಿರ್ತಕ್ಕಂಥ 2 ಅಂಶಗಳು ಈ ಯುಗಾದಿಗೆ ಇವೆ. ಬನ್ನಿ, ಯುಗಾದಿಯನ್ನು ಇದೇ ಥರದ ಎಲ್ಲ ಹಬ್ಬಗಳನ್ನು ನಾವು ಇನ್ನೂ ಹೆಚ್ಚೆಚ್ಚು ಅರ್ಥ ಮಾಡಿಕೊಂಡು ಹೆಚ್ಚೆಚ್ಚು ಸಫಲವಾಗಿ ಆಚರಿಸೋಣ. ಇದರ ಬಗ್ಗೆ ಅಂಧಶ್ರದ್ಧೆಯನ್ನು ಕಳೆದುಕೊಂಡು ನಮ್ಮ ಪ್ರಾಚೀನರು ಸಾಧಿಸಿರ್ತಕ್ಕಂತಹ ಎತ್ತರವನ್ನು, ಅದು ಲೌಕಿಕವಾದ ಆಧ್ಯಾತ್ಮಿಕವಾದ ಎತ್ತರವನ್ನು ಏರಲಿಕ್ಕೆ ನಾವು ಸಮರ್ಥರಾಗೋಣ ಅಂತ ಆಶಿಸ್ತಾ ಈ ಚಿಂತನೆಯನ್ನು ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.